ಕೊಟ್ಟಿರುವ ಅಕ್ಷರಗಳನ್ನು ಬಳಸ್ಕೊಂಡು ನಾವು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿರುವ ಖಾಲಿ ಜಾಗವನ್ನು ತುಂಬಬೇಕು. ನೋಡಿ, ಮೊದಲಿಗೆ ಇಲ್ಲಿ ನಾನು ಪ ಯ ಣವನ್ನು ಬಳಸ್ಕೊಂಡಿದ್ದೀನಿ. ಇಲ್ಲಿ ನ ಅಕ್ಷರವನ್ನು ಬಳಸ್ಕೊಂಡಿದ್ದೀನಿ. ಹಾಗೆ ಕಂಬ ಸಾಲಿಗೆ ಬಂದರೆ ಹ ಣ ತೆ, ಹಣತೆ ಅಂದರೆ ದೀಪ. ಇಲ್ಲಿ ಣ ಆಯಿತು. ಇಲ್ಲಿ ಪ ರ ಬರಬೇಕು, ಪರ. ನೆಕ್ಸ್ಟ್ ಹಾಗೆ ಅ ರ ಸು, ಹರಸು ಅಂದರೆ ಆಶೀರ್ವದಿಸು ಅಂತ. ನೆಕ್ಸ್ಟ್ ಹಾಗೆ ಇಲ್ಲಿ ನೆ ಸು, ನೆನೆಸು ಅಂದರೆ ನೆನಪಿಸ್ಕೊಳ್ಳು. ಹಾಗೆ ಹೂ ಬರಬೇಕು, ನೆರವು ಅಂದರೆ ಸಹಾಯ. ಇಲ್ಲಿ ಕಂಬ ಸಾಲಿಗೆ ಬಂದರೆ ಸಾವು ಆಯಿತು. ಅದನ್ನು ಇಲ್ಲಿ ಬರಿಬೇಕಾಗುತ್ತೆ. ನೋಡಿ, ಮೊದಲಿಗೆ ಪರ, ಪಯಣ, ಹಣತೆ, ಅರಸು,